ಹಲೋ ಫ್ರೆಂಡ್ಸ್, ಎಲ್ಲರಿಗೂ ನಮಸ್ಕಾರ. ವೆಲ್ಕಮ್ ಬ್ಯಾಕ್ ಟು ಪಾರ್ವತಿ ಕನ್ನಡ ಬ್ಲಾಗ್ಸ್. ಎಲ್ಲರೂ ಹೆಂಗಿದ್ರಿ? ಐ ಹೋಪ್ ಎಲ್ಲರೂ ಆರಾಮದ್ರಿ ಅಂತೇಳಿ ಅನ್ಕೊಂಡಿನಿ. ನಿಮ್ಮೆಲ್ಲರ ಪ್ರೀತಿ ಸಪೋರ್ಟಿಂದ ನಾವೆಲ್ಲರೂ ಮಸ್ತ್ ಆರಾಮದಿ ನೋಡ್ರಿ. ಇವತ್ತಿನ ಡೇ ಬ್ಲಾಗ್ಗಳಿಗೆ ಒಂದಷ್ಟು ಫೋಟೋಸ್ನ ಶೇರ್ ಮಾಡ್ಕೊಳಕಂತೀನಿ. ತಂಗಿ ಸೀಮಂತಕ್ಕೆ ಹೋಗ್ಬೇಕಾದ್ರೆ ಬುತ್ತಿ ತೊಗೊಂಡೇನು ಹೋಗಿದ್ದೀವಲ್ಲ, ಸೊ ಆ ಟೈಮ್ನಾಗ ಒಂದಷ್ಟು ಫೋಟೋಸ್ನ ತೊಗೊಂಡಿನಿ. ಸ್ವಲ್ಪ ಟೈಮ್ ಇತ್ತು. ಆ ಗ್ಯಾಪ್ನಾಗ ಅಪ್ಪನ ಜೋಡಿ ಆ್ಯಂಡ್ ತಮ್ಮನ ಜೋಡಿ, ಹಸ್ಬೆಂಡ್ ಜೋಡಿ ನಂದು ಸಿಂಗಲ್ ಫೋಟೋಸು ಸ್ವಲ್ಪ ತೊಗೊಂಡೆ. ಬುತ್ತಿ ತೊಗೊಂಡು ಹೋಗ್ಬೇಕಾದ್ರೆ ರೆಡ್ ಆ್ಯಂಡ್ ಗ್ರೀನ್ ಕಾಂಬಿನೇಷನ್ ಒಳಗೆ ಹಾಫ್ ಆ್ಯಂಡ್ ಹಾಫ್ ಸ್ಯಾರಿನ ವೇರ್ ಮಾಡಿದ್ದೆ. ಮಸ್ತ್ ಚೆನ್ನಾಗೂ ಆಗಿತ್ತು ಸೀರೆ. ಆ್ಯಂಡ್ ನೆನ್ನೆ ವ್ಲಾಗ್ನಾಗೂ ಫೋಟೋಸ್ನ ಶೇರ್ ಮಾಡ್ಕೊಂಡಿದ್ದೆ. ಯಾವುದೇ ರೀತಿ ವ್ಲಾಗ್ನೂ ಹಾಕಿರಲಿಲ್ಲ. ನೆನ್ನೆ ತಂಗಿ ಸೀಮಂತದ ಫೋಟೋಸ್ನ ಶೇರ್ ಮಾಡ್ಕೊಂಡೀನಿ. ಸೀಮಂತದ ಫೋಟೋಸ್ ಅಷ್ಟೇ ಶೇರ್ ಮಾಡ್ಕೊಂಡೀನಿ. ಯಾರೆಲ್ಲ ನೋಡಿಲ್ವೋ ಹೋಗಿ ನೋಡ್ಕೊಂಡು ಬರ್ರಿ. ಇವತ್ತಿನ ಡೇ ವ್ಲಾಗ್ ಒಳಗೆ ನಮ್ಮ ಭೀಮ ಒಂದು ಬರ್ತ್ಡೇ ಫೋಟೋಸು ಆ್ಯಂಡ್ ನಮ್ಮ ಊರ ಕಡೆವಾರದ್ದು ಫೋಟೋಸು ಆ್ಯಂಡ್ ತಂಗಿ ಮಾಮ್ ಟು ಬಿ ಪಾರ್ಟಿ ಫೋಟೋಸು ಆ್ಯಂಡ್ ತಂಗಿ ವೆಡ್ಡಿಂಗ್ ಆ್ಯನಿವರ್ಸರಿ ಸೆಲೆಬ್ರೇಷನ್ ಮಾಡೋ ಟೈಮ್ನಾಗ ತೆಗೆದಿರೋಂತಹ ಫೋಟೋಸ್ನ, ಇವೆಲ್ಲ ಫೋಟೋಸ್ನ ಒಂದೇ ವ್ಲಾಗ್ನಾಗ ಶೇರ್ ಮಾಡ್ಕೊಳಕಂತೀನಿ. ಸೊ ವ್ಲಾಗ್ನ ಎಲ್ಲೂ ಸ್ಕಿಪ್ ಮಾಡಬೇಡ್ರಿ. ಸ್ಕಿಪ್ ಮಾಡಲಾರ್ದ ಎಂಡ್ ತನಕ ವಾಚ್ ಮಾಡಿರಿ. ಫೋಟೋಸ್ ಎಲ್ಲ ಹೆಂಗೆ ಬಂದವು ಏನು ಅಂಥೇಳಿ ಕಮೆಂಟ್ ಮಾಡಿ ಹೇಳೋದನ್ನು ಮರಿಬೇಡ್ರಿ. ಐ ಹೋಪ್ ನೀವೆಲ್ಲರೂ ಈ ವಿಡಿಯೋನ ಎಂಡ್ ತನಕ ನೋಡಿ ಫೋಟೋಸ್ ಎಲ್ಲ ಹೆಂಗೆ ಬಂದವು ಅಂತಂದು ಹೇಳ್ತೀರಿ ಅಂತೇಳಿ ಅಂದ್ಕೊಂಡಿನಿ. ಸೊ ಇನ್ನೂ ಯಾರೆಲ್ಲ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ವೋ ಈ ಕೂಡಲೇ ಬೇಗ ಸಬ್ಸ್ಕ್ರೈಬ್ ಮಾಡಿಕೊಂಡು ನಮ್ಮಂಥ ಸಣ್ಣ ಯೂಟ್ಯೂಬರ್ಸ್ಗೂ ಸಪೋರ್ಟ್ ಮಾಡಿರಿ. ಆ್ಯಂಡ್ ತಂಗಿ ಸೀಮಂತದ ಸೀರೀಸಿನ್ನು ಯಾರೆಲ್ಲ ನೋಡಿಲ್ವೋ ಹೋಗಿ ನೋಡ್ರಿ. ವ್ಲಾಗ್ಸ್ ಅಂತೂ ಮಸ್ತ್ ಬಂದವು. ನಮ್ಮ ಉತ್ತರ ಕರ್ನಾಟಕದ ಕಡೆ ಎಲ್ಲ ಯಾವ ರೀತಿ ನಾವು ಸೀಮಂತ ಮಾಡ್ತೀವಿ ಅಂತೇಳಿ ಇನ್ ಡೀಟೇಲಾಗಿ ಶೇರ್ ಮಾಡ್ಕೊಂಡಿನಿ. ಸೊ ಸಪ್ರೇಟ್ ಪ್ಲೇ ಲಿಸ್ಟ್ ಕೂಡ ಮಾಡೀನಿ. ಅಲ್ಲೂ ಕೂಡ ಹೋಗಿ ನೀವು ಚೆಕ್ ಮಾಡಿ ನೋಡ್ಬೋದು. ಒಂದು ವಿಡಿಯೋನ ಪ್ಲೇ ಮಾಡಿದರೆ ಸಾಕು, ಆಟೋಮೆಟಿಕ್ 1 by 1 ಅದೇ ವಿಡಿಯೋಸು ಪ್ಲೇ ಆಗ್ತಾವೆ. ಸೊ ನೀವು ಹುಡುಕಿ ನೋಡಬೇಕು ಅನ್ನೋ ಅವಶ್ಯಕತೆಯೂ ಇರೋಂಗಿಲ್ಲ. ಸೊ ಪ್ಲೇ ಲಿಸ್ಟ್ ಚೆಕ್ ಮಾಡಿರಿ. ಪ್ಲೇ ಲಿಸ್ಟ್ ಹೆಂಗೆ ಚೆಕ್ ಮಾಡೋದು ಅಂತಂದು ಭಾಳಷ್ಟು ವ್ಯೂವರ್ಸ್ಗೆ ಗೊತ್ತಿರೋಂಗಿಲ್ಲ ಅಂಥೇಳಿ ಅಂದ್ಕೊಂಡಿನಿ. ನಂದು ಇವಾಗ ಯಾವುದಾದ್ರೂ ಒಂದು ವಿಡಿಯೋ ನೋಡ್ತಿರ್ತೀರಿ ಆ್ಯಂಡ್ ಲೆಫ್ಟ್ ಸೈಡಲ್ಲಿ ನಂದು ಯೂಟ್ಯೂಬ್ ಪ್ರೊಫೈಲ್ ಕಾಣಿಸ್ತಿರ್ತೈತಿ ಲೋಗೋ. ಸೊ ಅದ್ರ ಮ್ಯಾಗ ಕ್ಲಿಕ್ ಮಾಡಿದ್ರೆ ನಂದು ಫುಲ್ ಯೂಟ್ಯೂಬ್ ಚಾನಲ್ ಓಪನ್ ಆಗುತ್ತೆ. ಅಲ್ಲಿ A to Z ನಾನು ಇದುವರೆಗೂ ಯಾವ್ಯಾವ ವಿಡಿಯೋಸ್ ಸ್ಟಾರ್ಟಿಂಗಿಂದ ಯೂಟ್ಯೂಬ್ ಸ್ಟಾರ್ಟ್ ಮಾಡಿದಾಗಿಂದ ಇಲ್ಲಿವರೆಗೂ ಯಾವ್ಯಾವ ವಿಡಿಯೋಸ್ ಹಾಕಿನೋ ಸೊ ಎಲ್ಲ ವಿಡಿಯೋಸು ಅಲ್ಲಿ ಇರ್ತಾವೆ. ಸೊ ಅಲ್ಲಿ ಸಪ್ರೇಟ್ ಇರ್ತೈತಿ. ಹೋಮು, ವಿಡಿಯೋಸು, ಶಾರ್ಟ್ಸು, ಪ್ಲೇ ಲಿಸ್ಟ್ ಆ್ಯಂಡ್ ಕಮ್ಯುನಿಟಿ ಅಂಥೇಳಿ ಇರ್ತೈತಿ. ಸೊ ಕಮ್ಯುನಿಟಿ ಒಳಗೆ ಕಮ್ಯುನಿಟಿ ಪೋಸ್ಟ್ ಮಾಡಿರ್ತೀನಿ. ಆ್ಯಂಡ್ ವಿಡಿಯೋಸ್ ಒಳಗೆ ಹೋದ್ರೆ ಲಾಂಗ್ ವಿಡಿಯೋಸ್ ಇರ್ತಾವೆ. ಶಾರ್ಟ್ಸ್ ಒಳಗೆ ಹೋಗಿ ನೋಡಿದ್ರೆ ಶಾರ್ಟ್ ವಿಡಿಯೋಸ್ ಇರ್ತಾವೆ. ಆ್ಯಂಡ್ ಪ್ಲೇ ಲಿಸ್ಟ್ ಒಳಗೆ ಹೋದ್ರೆ ನಾನು ಯಾವ್ಯಾವ ಬ್ಲಾಗ್ಸ್ನ ನಾನು ಪ್ಲೇ ಲಿಸ್ಟ್ ಮಾಡೀನಿ ಅನ್ನೋದನ್ನ ಅಲ್ಲಿ ಸಪ್ರೇಟ್ ಕ್ರಿಯೇಟ್ ಮಾಡೀನಿ. ನಮ್ಮದು ಇದುವರೆಗೂ ನನ್ನ ಚಾನಲ್ ಒಳಗೆ ಯಾವ್ಯಾವ ಮನೆಗಳು ಹೋಮ್ ಟೂರ್ ಮಾಡೀನಿ ಅದನ್ನು ಸಪ್ರೇಟ್ ಪ್ಲೇ ಲಿಸ್ಟ್ ಮಾಡೀನಿ. ಆ್ಯಂಡ್ ನಮ್ಮ ತಂಗಿ ಮದುವೆ ಬ್ಲಾಗ್ಸ್ ಎಲ್ಲ ಪ್ಲೇ ಲಿಸ್ಟ್ ಮಾಡೀನಿ. ನಮ್ಮೂರ ಕಡಿವಾರದ್ದು ಆ್ಯಂಡ್ ತಂಗಿ ಕುಬ್ಸದ್ದು ಪ್ಲೇ ಲಿಸ್ಟ್ ಮಾಡೀನಿ. ಸೊ ಅಲ್ಲಿ ಹೋಗಿ ನೋಡ್ಬೋದು. ಆ್ಯಂಡ್ ನಮ್ಮ ಗಂಡನ ಮನೆ ದ್ಯಾಮವ್ವ ದುರ್ಗವ್ವನ ಜಾತ್ರೆ ಅದನ್ನು ಪ್ಲೇ ಲಿಸ್ಟ್ ಮಾಡೀನಿ. ಸೊ ಸಾಕಷ್ಟು ಪ್ಲೇ ಲಿಸ್ಟ್ ಎಲ್ಲ ಮಾಡೀನಿ. ವ್ಲಾಗ್ಸ್ ನೋಡೋದಕ್ಕೆ ಈಸಿ ಆಗಲಿ ಅನ್ನೋ ರೀಸನ್ಗೆ ಒಂದು ವಿಡಿಯೋನ ಪ್ಲೇ ಮಾಡಿದರೆ ಸಾಕು. ಸೊ ಅದ್ರದ್ದು ನೆಕ್ಸ್ಟ್ ವ್ಲಾಗು ಅದೇ ಪ್ಲೇ ಆಗ್ತೈತಿ ಆಟೋಮೆಟಿಕ್ಕು. ಆ್ಯಂಡ್ ನಮ್ಮ ಫ್ಯಾಮಿಲಿಯಲ್ಲಿ ನನ್ನ ಚಾನಲ್ ಸ್ಟಾರ್ಟ್ ಮಾಡಿದಾಗಿಂದ ಇಲ್ಲಿವರೆಗೂ ಯಾರ್ಯಾರದೆಲ್ಲ ಬರ್ತ್ಡೇ ಸೆಲೆಬ್ರೇಷನ್ ಮಾಡೈತಿ, ಯಾರ್ಯಾರದೆಲ್ಲ ಆ್ಯನಿವರ್ಸರಿ ಸೆಲೆಬ್ರೇಷನ್ ಮಾಡೈತಿ, ಆ್ಯನಿವರ್ಸರಿ ವ್ಲಾಗ್ಸ್, ಬರ್ತ್ಡೇ ವ್ಲಾಗ್ಸ್ ಅಂತೇಳಿ ಪ್ಲೇ ಲಿಸ್ಟ್ ಕ್ರಿಯೇಟ್ ಮಾಡೀನಿ. ಸೊ ಎಲ್ಲ ಪ್ಲೇ ಲಿಸ್ಟ್ನು ನೀವು ಚೆಕ್ ಮಾಡಿ ನೋಡ್ಬೋದು. ಎಸ್ ಫ್ರೆಂಡ್ಸ್, ಈಗ ನೋಡ್ತಾ ಇರ್ಬೋದು ತಂಗಿ ಮಾಮ್ ಟು ಬಿ ಪಾರ್ಟಿ ಮಾಡಿರೋ ಫೋಟೋಸ್ನ ಶೇರ್ ಮಾಡ್ಕೊಳ್ಳೋಕಂತೀನಿ. ಇದು ಅಂತೂ ಮಸ್ತ್ ಚೆನ್ನಾಗಾಯಿತು ಅಂತಲೇ ಹೇಳ್ಬೋದು. ತಂಗಿ ಸೀಮಂತದಕ್ಕಿಂತ ಹೆಚ್ಚು ಮಾಮ್ ಟು ಬಿ ಪಾರ್ಟಿ ಒಳಗನ ಎಲ್ಲರೂ ಮಸ್ತ್ ಎಂಜಾಯ್ ಮಾಡಿದ್ವಿ. ಏನೋ ಒಂದು ರೀತಿ ಮೆಮೊರೇಬಲ್ ಆಗಿರ್ತೈತಿ. ಅದು ಫ್ಯಾಮಿಲಿ ಎಲ್ಲ ಒಟ್ಟಿಗೆ ಸೇರಿಕೊಂಡು ಮಾಡೋದ್ವಲ್ಲ, ಅದೇ ಒಂದು ರೀತಿ ಮಸ್ತಾಗಿ ಚೆನ್ನಾಗಿತ್ತು. ಎಲ್ಲ ಹೆಣ್ಮಕ್ಳಿಗೆ ಇದೊಂದು ಆಸೆ ಕನಸು ಇರ್ತೈತಿ ಅಂತಲೇ ಹೇಳ್ಬೋದು. ತಂಗಿಗಿತ್ತೋ ಇಲ್ಲೋ ಗೊತ್ತಿಲ್ಲ, ನನಗಂತೂ ಸಿಕ್ಕಾಪಟ್ಟೆ ಇತ್ತು. ಹಂಗೆ ಮಾಡಬೇಕು ಹಿಂಗೆ ಮಾಡಬೇಕು. ಒಟ್ಟಿನಲ್ಲಿ ತಂಗಿ ಪ್ರೆಗ್ನೆನ್ಸಿ ಜರ್ನಿ ಫುಲ್ಲು ಮೆಮೊರೇಬಲ್ ಆಗಿರಬೇಕು. ಆಕೆಗೆ ಮೆಮೊರೇಬಲ್ ಆಗಿ ಮುಂದೆ ಡೆಲಿವರಿ ಆದ್ಮ್ಯಾಗ ಸೊ ನಾನು ಪ್ರೆಗ್ನೆನ್ಸಿ ಜರ್ನಿ ಹಿಂಗಿತ್ತಲ್ಲ ಅಂಥೇಳಿ ನೆನೆಸ್ಕೊಂಡು ಕೂತ್ಕೊಂಡ್ರೆ ಸ್ವೀಟ್ ಮೆಮೊರೀಸ್ ಇರಬೇಕು ಅನ್ನೋದು ನನ್ನ ಆಸೆ ಇತ್ತು. ಸೊ ಆದಷ್ಟು ನನ್ನ ಕೈಲಾದಷ್ಟು ಮಾಡೀನಿ ಅಂತಲೇ ಹೇಳ್ಬೋದು. ಸೊ ಫೋಟೋಸು ಎಲ್ಲ ವೀಡಿಯೋಸು ಎಲ್ಲ ಮಸ್ತಾಗಿ ಬಂದವು. ನೀವು ನೋಡ್ತಾ ಇರ್ಬೋದು. ಆ ಫೋಟೋಸ್ ಕ್ಲಾರಿಟಿನ ಚೆನ್ನಾಗದವು. ಇವಾಗ ನೆನೆಸ್ಕೊಂಡ್ರೆ ಏನೋ ಒಂದು ರೀತಿ ಖುಷಿ ಆಗ್ತೈತಿ ಆ ಮೂಮೆಂಟ್ನ. ತಂಗಿ ಮಾಮ್ ಟು ಬಿ ಪಾರ್ಟಿ. ಸೊ ಸಾಕಷ್ಟು ವ್ಯೂವರ್ಸ್ ನೀವು ಹೇಳಿದ್ರಿ ನಿಮ್ಮ ತಂಗಿ ಸೀಮಂತದಕ್ಕಿಂತ ಮಾಮ್ ಟು ಬಿ ಪಾರ್ಟಿನೇ ಚೆನ್ನಾಗೈತಿ ಆ್ಯಂಡ್ ತಂಗಿನೂ ಚೆನ್ನಾಗಿ ಕಾಣಕಂತಾಳ. ಸೀಮಂತದಲ್ಲಿ ರೆಡಿ ಮಾಡಿರೋದಕ್ಕಿಂತ
ಮಾಮ್ ಟು ಬಿ ಪಾರ್ಟಿಯಲ್ಲಿ ಏನು ತಂಗಿನ ರೆಡಿ ಮಾಡಿರಲ್ಲ, ಇದ್ರಾಗನ ತಂಗಿ ಚೆನ್ನಾಗಿ ಕ್ಯೂಟಾಗಿ ಮಸ್ತ್ ಕಾಣಕಂತಾಳ ಅಂತೇಳಿ ದೃಷ್ಟಿ ತೆಗೀರಿ ಅಂತಲೂ ಹೇಳಿದ್ರಿ. ಸೊ ನಾನು ನಮ್ಮ ಅವ್ಗ ಕಾಲ್ ಮಾಡಿ ಹೇಳಿದೆ ತಂಗಿಗೆ ದೃಷ್ಟಿ ತೆಗಿಬೇವಾ ಅಂತೇಳಿ. ಆ್ಯಂಡ್ ಇಲ್ಲಿ ನೋಡ್ತಾ ಇರ್ಬೋದು ದೀಕ್ಷು ಅವ್ರ ಮಾಮಗ ಎಷ್ಟು ಕ್ಯೂಟಾಗಿ ಪಪ್ಪಿ ಕೊಡಕಂತಾಳ ಅಂತೇಳಿ. ನಮ್ಮ ಗುರುಗಂತೂ ದೀಕ್ಷು ಅಂದ್ರೆ ಅಷ್ಟು ಇಷ್ಟ ನೋಡ್ರಿ. ಒಟ್ಟು ಅಕ್ಕಿನ ಇಷ್ಟಪಡ್ತಾಳೆ ಮತ್ತು ಅಕ್ಕಿನೂ ಅಷ್ಟೇ ಅವ್ರ ಮಾಮನ ಅಷ್ಟೇ ಇಷ್ಟಪಡ್ತಾಳೆ. ಈ ಮಾಮ್ ಟು ಬಿ ಪಾರ್ಟಿಯಲ್ಲಿ ಏನಾಯ್ತಂದ್ರೆ ಫ್ರೆಂಡ್ಸು ಫ್ಯಾಮ್ಲಿ ಎಲ್ಲ ಸೇರಿಕೊಂಡು ಮಸ್ತಾಗಿ ಪಾರ್ಟಿನೋ ಚೆನ್ನಾಗಿ ಮಾಡಿದ್ವಿ. ತಂಗಿ ಮತ್ತು ನಮ್ಮ ಮೈದನ ಜೋಡಿ ಎಲ್ಲ ಚೆನ್ನಾಗೆಲ್ಲ ಫೋಟೋಸ್ ಎಲ್ಲ ತೊಗೊಂಡ್ವಿ ಫ್ಯಾಮ್ಲಿ ಎಲ್ಲರೂ. ಬಟ್ ಅವ್ರ ಕಪಲ್ ಫೋಟೋಸ್ನ ತೆಗೆಯೋದನ್ನ ನೆನಪಾಗಿಲ್ಲ ನೋಡ್ರಿ. ತಂಗಿದು ಸಪ್ರೇಟ್ ಫೋಟೋಸ್ ತೆಗಿಯೋಕೆ ನೆನಪಾಗಲಿಲ್ಲ ಆ್ಯಂಡ್ ಅವರಿಬ್ಬರದು ಕಪಲ್ ಫೋಟೋಸ್ ತೆಗಿಯೋಕೆ ನೆನಪಾಗಲಿಲ್ಲ. ಯಾವ ರೀತಿ ಅಂದ್ರೆ ಮೆಟರ್ನಿಟಿ ಫೋಟೋ ಶೂಟು ಹೆಂಗೆ ಸೀಮಂತದಲ್ಲೆಲ್ಲ ಹೆಂಗೆ ತೆಗ್ದೀವಲ್ಲ, ಸೊ ಆ ರೀತಿ ಫೋಟೋಸ್ ತೆಗೆಯೋದು ನೆನಪನ ಆಗಲಿಲ್ಲ. ಇವಾಗ ನೆನಪಾಗಿದ್ರು ತೆಗಿಯೋಷ್ಟು ಪೇಷನ್ಸು ಟೈಮೂ ಇರಲಿಲ್ಲ. ಯಾಕಂದ್ರೆ ತವ್ರ ಮನೆಗೆ ಹೋಗೋ ಅರ್ಜೆಂಟಲ್ಲಿ ಇದ್ವಿ ಎಲ್ಲರೂ. ಸೊ ಮೊದಲೇ ಭಾಳ ಅಂದ್ರೆ ಭಾಳ ಲೇಟ್ ಆಗಿತ್ತು. ಮುಂಜಾನೆ ಹೋಗಬೇಕಾದವರು ಮಧ್ಯಾಹ್ನನೂ ಹೋಗಿಲ್ಲ ಆ್ಯಂಡ್ ಈವ್ನಿಂಗ್ನೂ ಹೋಗಿಲ್ಲ, ನೈಟ್ ಹೋಗಿ ನೋಡ್ರಿ. ಅಷ್ಟು ಸಿಕ್ಕಾಪಟ್ಟೆ ಲೇಟ್ ಆಗಿಬಿಟ್ಟಿತ್ತು. ತಂಗಿ ಊರು ಬಿಡ್ಬೇಕಾದ್ರೆ 5 o'clock ಆಗಿಬಿಡ್ತು. ನಮ್ಮ ತವ್ರ ಮನೆಗೆ ರೀಚ್ ಆಗೋ ಅಷ್ಟೊತ್ತಿಗೆ 7:30 8 o'clock ಆಗಿಬಿಡ್ತು. ಸೊ ಭಾಳ ಅಂದ್ರೆ ಭಾಳ ಲೇಟ್ ಆಗಿಬಿಡ್ತು. ಹಂಗಾಗಿ ಇಷ್ಟು ಫೋಟೋಸ್ ತೊಗೊಂಡು ಇಷ್ಟು ಪಾರ್ಟಿ ಮಾಡ್ಕೊಂಡು ಹೋಗೋದ್ರೊಳಗನ ಇಷ್ಟು ಲೇಟ್ ಆಯಿತು. ಇನ್ನು ಅವ್ರದ್ದು ಕಪಲ್ ಫೋಟೋಸು ತಂಗಿ ಫೋಟೋಸ್ ಎಲ್ಲ ತೆಗಿಸ್ಕೊಂತ ನಿಂತಿರ್ತೀವಿ ಅಂದ್ರೆ ಅಷ್ಟು ಮನ್ಯಾಗ ಬೈಸ್ಕೊತಿದ್ವಿ. ಮಾಮ್ ಟು ಬಿ ಪಾರ್ಟಿ ಎಲ್ಲ ಜಲ್ದಿ ಮುಗಿಸ್ಕೊಂಡು ಜಲ್ದಿನ ನಮ್ಮ ತವ್ರ ಮನೆಗೆ ಹೋಗಿದ್ವಿ. ಅದ್ರ ನಮ್ಮ ಕಾಕ ಮತ್ತು ಚಿಗು ಅದಲ್ಲ ದೀಕ್ಷುನ ಹಾಸ್ಪಿಟಲ್ ಚೆಕಪ್ಪಿಗೆ ಕರ್ಕೊಂಡೋದ್ರು. ಸೊ ಅವರು ಅಲ್ಲಿಂದ ಬರೋದು ಲೇಟ್ ಆಯಿತು. ನಾವು ಕುಬ್ಸ ಮಾಡಬೇಕು, ಕುಬ್ಸ ಮಾಡಿಂದ ಹೋಗಾಕಂತ್ರಿ. ನಾನು ಆಕಿಗೆ ಕುಬ್ಸಕ್ಕೆ ತಂದಿರೋ ಸೀರೆ ಕೊಟ್ಟೆ ಇಲ್ಲ ನೆನ್ನೆ ಕುಬ್ಸದೊಳಗೆ. ಸೊ ಹೆಂಗಿದ್ರು ನೀವು ಮಾಮ್ ಟು ಬಿ ಪಾರ್ಟಿ ಮಾಡ್ತೀರಿ ಅಂತ ಅಂದು ಹೇಳಿರಲ್ಲ, ಸೊ ಅವಾಗ ಕೊಡ್ತೀನಂತ ಕುಬ್ಸ ಮಾಡ್ತೀನಂತಂದು ಹೇಳಿದ್ರು. ಸೊ ಅವರಿಗೆ ಮಾಮ್ ಟು ಬಿ ಪಾರ್ಟಿ ಅಂದರೆ ಈ ರೀತಿ ಮಾಡ್ತೀವಿ ಅಂತ ಅಂದ್ಕೊಂಡಿಲ್ಲ. ವೆಡ್ಡಿಂಗ್ ಆ್ಯನಿವರ್ಸರಿ ಇತ್ತಲ್ಲ ಅವ್ರದ್ದು. ಸೊ ಆ್ಯನಿವರ್ಸರಿ ಸೆಲೆಬ್ರೇಷನ್ ಅಂತ ಅಂದ್ಕೊಂಡ್ಬಿಟ್ಟಿದ್ರು. ಆಮೇಲೆ ತಿಳಿಸಿ ಹೇಳಿಂದ ಅವ್ರಿಗೆ ಗೊತ್ತಾಯ್ತು ನೋಡ್ರಿ. ಆ್ಯನಿವರ್ಸರಿನ ಸೆಲೆಬ್ರೇಷನ್ ಅಂದ್ಕೊಂಡ್ಬಿಟ್ಟಾರ ಅವರು ಮಾಮ್ ಟು ಬಿ ಪಾರ್ಟಿ ಅಂದ್ರೆ. ಈ ರೀತಿ ಪಾರ್ಟಿ ಎಲ್ಲ ಇತ್ತೀಚೆಗೆ ಬಂದಿರೋ ಅಂಥದ್ದು. ಸೊ ಮೊದಲೆಲ್ಲ ಎಲ್ಲಿತ್ತು ಈ ಪಾರ್ಟಿ ಎಲ್ಲ. ಹಾಗಾಗಿ ಹಳ್ಳಿ ಕಡೆ ಇನ್ನೂ ಮಾಮ್ ಟು ಬಿ, ಡ್ಯಾಡ್ ಟು ಬಿ ಪಾರ್ಟಿ ಆ್ಯಂಡ್ ಬ್ರೈಡ್ ಟು ಬಿ ಪಾರ್ಟಿ ಇವೆಲ್ಲ ಗೊತ್ತಿಲ್ಲ ನೋಡ್ರಿ. ಸಿಟಿ ಕಡೆ ಎಲ್ಲ ಇದೆಲ್ಲ ಕಾಮನ್ ಆಗೈತಿ, ಆದ್ರೆ ಹಳ್ಳಿ ಕಡೆ ಇದಿನ್ನೂ ಹೊಸದು. ಓಕೆ ಫ್ರೆಂಡ್ಸ್, ತಂಗಿ ಮಾಮ್ ಟು ಬಿ ಪಾರ್ಟಿ ಎಲ್ಲ ಮುಗಿಸಿಂದ ಸೊ ಎಲ್ಲರೂ ಕುಂತು ಊಟ ಮಾಡಿದ್ವಿ ನೋಡ್ರಿ. ಇನ್ನೂ ಸಾಕಷ್ಟು ಫೋಟೋಸ್ ಎಲ್ಲ ಅದಾವು, ಎಲ್ಲ ಫೋಟೋಸ್ನೂ ನೋಡ್ರಿ.
ಓಕೆ ಫ್ರೆಂಡ್ಸ್, ಇವಾಗೇನು ಫೋಟೋಸ್ ಎಲ್ಲ ನೋಡೋಕ್ಕಂತಿರಲ್ಲ, ಇಲ್ಲಿ ಮಾತ್ರ ಮಸ್ತ್ ಅಂದ್ರೆ ಮಸ್ತ್ ಬಂದವು ಫೋಟೋಸು, ಸೂಪರಾಗಿ ಬಂದವು. ಸೊ ನೀವು ನೋಡ್ತಿರ್ಬೋದು, ಫೋಟೋ ಕ್ಲಾರಿಟಿ ಆಗಿರ್ಬೋದು ಎಷ್ಟು ಚೆನ್ನಾಗಿ ಬಂದವು ಅಂಥೇಳಿ. ನಮ್ಮೂರು ಹುಲಿಗೆ ಮುನ್ಕೊಳ್ದಾಗ ಕಡಿವಾರದ ದಿನ ತೆಗೆದಿರೋವಂತಹ ಫೋಟೋಸ್ ನೋಡ್ರಿ. ಸೊ ತಂಗಿ ಹಸ್ಬೆಂಡ್ನು ನಿಲ್ಲಿಸ್ಬಿಟ್ಟು ತೆಗ್ದೆ, ಚೆನ್ನಾಗಿ ಬರಕತ್ತವು ಫೋಟೋಸ್ ಅಂಥೇಳಿ. ಆ್ಯಂಡ್ ಸಾಕಷ್ಟು ವ್ಯೂವರ್ಸ್ನು ನಮ್ಮೂರು ಕಡಿವಾರ ಬ್ಲಾಗ್ಸ್ ಒಳಗೆ ನಮ್ಮೂರು ಹುಲಿಗೆ ಮುನ್ಕೊಳ್ಳ ನೋಡಿ ಮಸ್ತ್ ಐತಲ್ಲ ಪ್ಲೇಸ್ ಅಕ್ಕ, ನಿಮ್ಮೂರು ಸೂಪರ್ ಐತಿ, ಚಲೋ ಐತೆ ಅಂಥೇಳಿ ಎಲ್ಲ ಕಮೆಂಟ್ ಹಾಕಿದ್ರಿ. ಎಸ್, ನಮ್ಮೂರಂತೂ ಸೂಪರಾಗೈತಿ, ಟೂರಿಸ್ಟ್ ಪ್ಲೇಸ್ ಅಂತನ ಪ್ರಸಿದ್ಧವಾಗಿತ್ತು ನೋಡ್ರಿ ಇವಾಗಂತೂ. ಓಕೆ ಫ್ರೆಂಡ್ಸ್, ಈ ವ್ಲಾಗ್ ಇಲ್ಲಿಗೆ ಎಂಡ್ ಮಾಡೋಕ್ಕಂತೀನಿ. ಐ ಹೋಪ್ ಎಲ್ಲ ಫೋಟೋಸ್ನೂ ನೋಡ್ರಿ ಅಂತ ಕೂಡ ಅಂದ್ಕೊಂಡಿನಿ. ಸೊ ನೋಡಿದ್ರೆ ಲೈಕ್, ಶೇರ್, ಕಮೆಂಟ್, ಸಬ್ಸ್ಕ್ರೈಬ್ ಮಾಡಿರಿ. ಸೊ ಈ ವ್ಲಾಗು ಸ್ವಲ್ಪ ಏನಾದರೂ ಇಷ್ಟ ಆಗಿದ್ರೆ ಗೊತ್ತಲ್ಲ, ನಿಮ್ಮ ಫ್ಯಾಮಿಲಿ ಫ್ರೆಂಡ್ ಜೊತೆ ಶೇರ್ ಮಾಡ್ಕೊಳ್ರಿ. ನಮ್ಮಂಥ ಸಣ್ಣ ಯೂಟ್ಯೂಬರ್ಸ್ಗೂ ಸಪೋರ್ಟ್ ಮಾಡಿರಿ. ಇನ್ನೂ ಚಾನಲ್ಗೆ ಯಾರೆಲ್ಲ ಸಬ್ಸ್ಕ್ರೈಬ್ ಮಾಡಿಲ್ವೋ ಸೊ ಬೇಗ ಸಬ್ಸ್ಕ್ರೈಬ್ ಮಾಡಿರಿ. ಆ್ಯಂಡ್ ಮತ್ತು ನೆಕ್ಸ್ಟ್ ವ್ಲಾಗ್ನಾಗ ಸಿಗ್ತೀನಿ ಫ್ರೆಂಡ್ಸ್. ಅಲ್ಲಿವರೆಗೂ ಟಾಟಾ, ಬಾಯ್ ಬಾಯ್.